ಚೈನಾದ ಒಂದು ಚಾಟ್ ಬಾಟು ಅಮೆರಿಕಾದ ಸಿಲಿಕಾನ್ ವ್ಯಾಲಿನ ಮತ್ತೆ ಎಐ ಇಂಡಸ್ಟ್ರಿನ ಫುಲ್ ಶೇಕ್ ಮಾಡ್ತಾ ಇದೆ. ಇಲ್ಲಿವರೆಗೂ ಎಐ ಜಗತ್ತಲ್ಲಿ ಒಂದು ರೂಲ್ ಇತ್ತು, ನೀವೇನಾದ್ರೂ ಒಂದು ಎಐ ಮಾಡಲ್ನ ರನ್ನ ಮಾಡಬೇಕು ಅಥವಾ ಡೆವಲಪ್ನ ಮಾಡಬೇಕು ಅಂತ ಅಂದ್ರೆ ನಿಮ್ಮ ಹತ್ರ ಬಿಲಿಯನ್ಸ್ ಆಫ್ ಡಾಲರ್ಸ್ ದುಡ್ಡು ಇರಬೇಕಿತ್ತು, ಮತ್ತೆ ನಿಮ್ಮ ಹತ್ರ ಒಂದು ಕಟ್ಟಿಂಗ್ ಏಜ್ ಟೆಕ್ನಾಲಜಿ ಇರಬೇಕಿತ್ತು. ಬಟ್ ಚೈನಾ ಅವರು ಈ ಒಂದು ರೂಲ್ಸ್ನ ಕಂಪ್ಲೀಟ್ಲಿ ಚೇಂಜ್ ಮಾಡಿಬಿಟ್ರು. ರೀಸೆಂಟ್ ಆಗಿ ಚೈನಾ ಅವರು ಡೀಪ್ ಸೀಕ್ ಅಂತ ಒಂದು ಚಾಟ್ ಬಾಟ್ನ ಲಾಂಚ್ನ ಮಾಡ್ತಾರೆ. ಈ ಚಾಟ್ ಬಾಟ್ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಚಾಟ್ ಜಿಪಿಟಿ ಅಷ್ಟು ಪವರ್ಫುಲ್ ಅಂತಾನೆ ಹೇಳ್ಬೋದು. ಬಟ್ ಇಲ್ಲಿ ಟರ್ನಿಂಗ್ ಪಾಯಿಂಟ್ ಏನು ಗೊತ್ತಾ, ಚೈನಾ ಅವರು ಈ ಒಂದು ಡೀಪ್ ಸೀಕ್ ಚಾಟ್ ಬಾಟ್ನ ಡೆವಲಪ್ನ ಮಾಡೋದಕ್ಕೆ ಯಾವುದೇ ಒಂದು ಬಿಲಿಯನ್ಸ್ ಆಫ್ ಡಾಲರ್ ದುಡ್ಡನ್ನ ಕೂಡ ಖರ್ಚು ಮಾಡಿಲ್ಲ, ಅಥವಾ ಅಡ್ವಾನ್ಸ್ ಎಐ ಚಿಪ್ನ ಕೂಡ ಯೂಸ್ನ ಮಾಡಿಲ್ಲ, ಅಥವಾ ಯಾವುದೋ ಒಂದು ಕಟ್ಟಿಂಗ್ ಏಜ್ ಟೆಕ್ನಾಲಜಿನೂ ಕೂಡ ಯೂಸ್ನ ಮಾಡಿಲ್ಲ. ಬರೀ ಫ್ರಾಕ್ಷನ್ ಆಫ್ ಅಮೌಂಟಲ್ಲಿ ಚಾಟ್ ಜಿಪಿಟಿ ಅಷ್ಟು ಪವರ್ಫುಲ್ ಒಂದು ಚಾಟ್ ಬಾಟ್ನ ರೆಡಿನ ಮಾಡಿದ್ದಾರೆ. ಚೈನಾ, ಅಮೆರಿಕ, UK ಈ 3 ದೇಶಗಳಲ್ಲಿ ಡೀಪ್ ಸೀಕ್ ಅಪ್ಲಿಕೇಶನ್ ಟಾಪ್ ರೇಟೆಡ್ ಅಪ್ಲಿಕೇಶನ್ ಆಗಿದೆ ಪ್ಲೇ ಸ್ಟೋರಲ್ಲಿ ಮತ್ತು ಆ್ಯಪ್ ಸ್ಟೋರಲ್ಲಿ. ಎಐ ಹೆಸರಲ್ಲಿ ಜಾಸ್ತಿ ಲಾಭ ಮಾಡ್ತಿದ್ದ ಕಂಪ್ನಿ ಎನ್ವಿಡಿಯಾ ಅವ್ರಿಗಂತೂ ಸಿಕ್ಕಾಪಟ್ಟೆ ಲಾಸ್ ಆಗಿದೆ ಈ ಒಂದು ಚಾಟ್ ಬಾಟ್ ಡೀಪ್ ಸೀಕ್ ಲಾಂಚ್ ಆದಮೇಲೆ. ಮತ್ತು ಅಮೆರಿಕನ್ ಟೆಕ್ ಕಂಪ್ನೀಸ್ ಗೂಗಲ್ ಇರ್ಬೋದು, ಮೈಕ್ರೋಸಾಫ್ಟ್ ಇರ್ಬೋದು, ಮತ್ತು ಮೆಟಾ ಯಾರ್ಯಾರು ಈ ಒಂದು ಎಐ ಹೆಸರು ಹೇಳ್ಕೊಂಡು ಜಾಸ್ತಿ ಲಾಭನ ಮಾಡ್ತಾ ಇದ್ರಲ್ಲ ಅವರ ಕಂಪ್ನಿಯ ಸ್ಟಾಕ್ಸ್ಗಳಂತೂ ರೆಕಾರ್ಡ್ ಬ್ರೇಕಿಂಗ್ ಡೌನ್ ಆಗಿದೆ. ನಿಜವಾಗ್ಲೂ ಡೀಪ್ ಸೀಕ್ ಚಾಟ್ ಬಾಟು ಚಾಟ್ ಜಿಪಿಟಿ ಅಷ್ಟು ಪವರ್ಫುಲ್ಲಾ ಆ್ಯಂಡ್ ಎಐ ಇಂಡಸ್ಟ್ರಿಯಲ್ಲಿ ಇದೊಂದು ರೆವಲ್ಯೂಷನರಿ ಪ್ರಾಡಕ್ಟಾ, ಅಥವಾ ಇದು ಚೈನಾ ಅವರ ಒಂದು ದೊಡ್ಡ ಕಾನ್ಸ್ಪಿರಸಿ ಪ್ಲಾನಾ, ಆ್ಯಂಡ್ ಇದರಿಂದ ನಮ್ಮ ಭಾರತದವ್ರು ಏನೆಲ್ಲ ಕಲಿಬೋದು ಎಲ್ಲ ಒಂದು ವಿಡಿಯೋ ಡಿಸ್ಕಷನ್ ಮಾಡ್ಕೊಂಬರೋಣ ಬನ್ನಿ ಗೈಸ್. ಡೀಪ್ ಸೀಕ್ನ 2023ರಲ್ಲಿ ಲಿಯಾಂಗ್ ವೆನ್ಫ್ಯಾಂಗ್ ಅವರು ಶುರುನ ಮಾಡ್ತಾರೆ. ಇದು ಒಂದು ಹೆಡ್ಜ್ ಫಂಡಿನ ಒಂದು ಸೈಡ್ ಪ್ರಾಜೆಕ್ಟ್ ಆಗಿತ್ತು. ಆ್ಯಂಡ್ 2024 ಡಿಸೆಂಬರ್ವರೆಗೂ ಸೈಲೆಂಟ್ ಆಗಿ ಕೆಲಸನ ಮಾಡ್ತಾ ಇರ್ತಾರೆ. 2024 ಡಿಸೆಂಬರಲ್ಲಿ ಡೀಪ್ ಸೀಕ್ನ ಫಸ್ಟ್ ಮಾಡೆಲ್ ಲಾಂಚ್ನ ಮಾಡ್ತಾರೆ. ಅದು ಪಾಪ್ಯುಲರ್ ಆಗ್ತಿದ್ದಂಗೆ ಡೀಪ್ ಸೀಕ್ನ ಸೆಕೆಂಡ್ ಮಾಡೆಲ್ನ ಕೂಡ ಲಾಂಚ್ನ ಮಾಡ್ತಾರೆ. ಆ್ಯಂಡ್ ಇವೆರಡು ಮಾಡಲು ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಡೀಪ್ ಸೀಕ್ನ ಮಾಡಲು ಕೂಡ ಫ್ರೀ ಮತ್ತು ಓಪನ್ ಸೋರ್ಸ್ ಅಂತಲೇ ಹೇಳ್ಬೋದು. ಯಾಕೆ ಈ ಚಾಟ್ ಬಾಟ್ ಡೀಪ್ ಸೀಕಿಗೆ ಎಷ್ಟು ಪಾಪ್ಯುಲಾರಿಟಿ ಸಿಗ್ತದೆ ರೀಸೆಂಟ್ ಆಗಿ ಅಂತ ಅಂದರೆ, ಅದನ್ನು ಟ್ರೈನ್ ಮಾಡೋದಕ್ಕೆ ಯೂಸ್ ಮಾಡಿದ ಅಮೌಂಟಿಂದ ಜಸ್ಟ್ $6 million ಡೀಪ್ ಸೀಕ್ ಚಾಟ್ ಬಾಟ್ನ ಡೆವಲಪ್ನ ಮಾಡಿದ್ದಾರೆ. ನಿಮಗೆಲ್ಲ ಅನ್ನಿಸ್ಬೋದು $6 million ಜಾಸ್ತಿ ಅಮೌಂಟ್ ಅಂತ ಅಂದ್ಬಿಟ್ಟು, ಬಟ್ ಎಐ ಫೀಲ್ಡಲ್ಲಿ ಈ ಒಂದು $6 million ಚಿಲ್ಡ್ರೆ ಅಂತಲೇ ಹೇಳ್ಬೋದು. ಇಲ್ಲಿವರೆಗೂ ಈ ಒಂದು ಎಐ ಇಂಡಸ್ಟ್ರಿಯಲ್ಲಿ ಅಮೆರಿಕದವರು ಟಾಪಲ್ಲಿದ್ದರು, ಬಟ್ ಚೈನಾ ಅವರು ರುಕೋಸರ ಸಬರ್ ಕರೋ ಅಂತ ಅಂದ್ಬಿಟ್ಟು ಅವರು ಮುಂದೆ ಹೋಗ್ತಾ ಇದ್ದಾರೆ. ಎಕ್ಸ್ಪೆಷಲಿ ಎನ್ವಿಡಿಯಾ ಅವರು ಈ ಒಂದು ಎಐ ಹೆಸರಲ್ಲಿ ಸಿಕ್ಕಾಪಟ್ಟೆ ದುಡ್ಡನ್ನ ಮಾಡ್ತಾ ಇದ್ರು. ಅವರ ಒಂದು ಸ್ಟಾಕ್ಸ್ಗೆ ಸಿಕ್ಕಾಪಟ್ಟೆ ಹೊಡೆತ ಬಿದ್ದಿದೆ. ಜಸ್ಟ್ ಒಂದೇ ದಿನದಲ್ಲಿ ಎನ್ವಿಡಿಯಾ ಕಂಪ್ನಿಯವರಿಗೆ $593 ಬಿಲಿಯನ್ ಲಾಸ್ ಆಗಿದೆ. ಆ್ಯಂಡ್ ಗೂಗಲಿನ ಸ್ಟಾಕ್ಸ್ ಇರ್ಬೋದು, ಮೈಕ್ರೋಸಾಫ್ಟಿನ ಸ್ಟಾಕ್ ಇರ್ಬೋದು, ಮತ್ತು ಮೆಟಾ ಅವರ ಒಂದು ಸ್ಟಾಕ್ಸ್ ಸಿಕ್ಕಾಪಟ್ಟೆ ಡೌನ್ ಆಗಿದೆ. ನಾನು ಪರ್ಸ್ನಲಿ ಚಾಟ್ ಜಿಪಿಟಿನ ಕೂಡ ಯೂಸ್ನ ಮಾಡ್ತಾ ಇದ್ದೀನಿ, ಡೀಪ್ ಸೀಕ್ನ ಕೂಡ ಯೂಸ್ನ ಮಾಡ್ತಾ ಇದ್ದೀನಿ. ಟೆಸ್ಟ್ ಮಾಡೋಕ್ಕಂತ ಅಂದ್ಬಿಟ್ಟು 2 ಚಾಟ್ ಬಾಟ್ಸ್ಗೂ ಕೂಡ ಸೇಮ್ ಕ್ವಶನ್ ಕೇಳಿದ್ದೀನಿ. ಆಬ್ವಿಯಸ್ಲಿ ಎರಡರಲ್ಲೂ ಕೂಡ ಬೇರೆ ಬೇರೆ ರೀತಿ ಆನ್ಸರ್ಸ್ಗಳು ಬರುತ್ತೆ. ಆ್ಯಂಡ್ ಇಟ್ ಡಿಪೆಂಡ್ಸ್ ಯೂಸರ್ಗೆ ಯಾವ ರೀತಿ ಆನ್ಸರ್ಸ್ಗಳು ಬೇಕು ಅಂತ ಅಂದ್ಬಿಟ್ಟು ನಾನಿಲ್ಲಿ ಚಾಟ್ ಜಿಪಿಟಿ ಅಕ್ಯುರೇಟಾಗಿ ಕೊಡ್ತಾ ಇದೆ ಅಥವಾ ಡೀಪ್ ಸೀಕು ತುಂಬ ಅಕ್ಯುರೇಟಾಗಿ ಕೊಡ್ತಾ ಇದೆ ಅಂತ ಹೇಳ್ತಾ ಇಲ್ಲ, ಡಿಪೆಂಡ್ಸ್. ಬಟ್ ಜನರು ಚಾಟ್ ಜಿಪಿಟಿ ಓವರ್ ಡೀಪ್ ಸೀಕ್ನ ಯಾಕಪ್ಪ ಚೂಸ್ನ ಮಾಡ್ತಾರೆ ಅಂತ ಅಂದರೆ, ಒಂದು ಅದರ ಒಂದು ಪ್ರೈಸು, ಇಟ್ಸ್ ಫ್ರೀ ಆ್ಯಂಡ್ ಇಟ್ಸ್ ಓಪನ್ ಸೋರ್ಸ್. ಹಾಗಾಗಿ ಜನರು ಯಾವಾಗಲೂ ಕೂಡ ಯಾವುದು ಫ್ರೀ ಆಗಿರುತ್ತೋ ಅದನ್ನು ಚೂಸ್ ಮಾಡ್ತಾರೆ. ಇದು ಜಗತ್ತಿನ ನಿಯಮ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಫ್ರೀ ಅಂತ ಹೇಳ್ಬಿಟ್ಟು ಅವ್ರು ಹೆಂಗೋ ಬೇಕಾಬಿಟ್ಟು ಕೂಡ ಕೊಟ್ಟಿಲ್ಲ. ಇಟ್ಸ್ ಪವರ್ಫುಲ್ ಆ್ಯಸ್ ಚಾಟ್ ಜಿಪಿಟಿ. ನೀವೇನು $100 ಖರ್ಚು ಮಾಡ್ಬಿಟ್ಟು ಒಂದು ಚಾಟ್ ಜಿಪಿಟಿ ಯೂಸ್ನ ಮಾಡ್ತೀರಲ್ವ, ಅಷ್ಟೇ ಪವರ್ಫುಲ್ ನಿಮಗೆ ಇಲ್ಲಿ ಫ್ರೀಯಾಗಿ ಸಿಗ್ತಾ ಇದೆ. ಹಾಗಾಗಿ ಜನರು ಕೂಡ ಯಾವುದು ಫ್ರೀ ಆಗಿರುತ್ತೋ ಅದನ್ನೇ ಚೂಸ್ನ ಮಾಡ್ತಾರೆ. ಇಲ್ಲಿ ಕ್ರೇಜಿ ಪಾರ್ಟ್ ಏನು ಗೊತ್ತಾ, ಒಂದು ಸೈಡ್ ಪ್ರಾಜೆಕ್ಟಾಗಿ ಶುರುವಾಗಿದ್ದು ಈಗ ಅಮೆರಿಕನ್ ಟೆಕ್ ಜೆಂಟ್ಸ್ಗಳನ್ನ ಬೆಚ್ಚಿ ಬೀಳಿಸ್ತಾ ಇದೆ. ಆದರೆ ನಮ್ಮ ಭಾರತದಲ್ಲಿ ಈಗಲೂ ಕೂಡ ನಾನು ಕೋಲ್ಪ್ಲೇ ಕಾನ್ಸರ್ಟ್ನ ಮಿಸ್ನ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಬೇಜಾರು ಕೂತಿದ್ದಾರೆ. ಅದನ್ನ ತಪ್ಪಂತಾನೂ ಕೂಡ ಹೇಳ್ತಾ ಇಲ್ಲ, ಬಟ್ ಇಟ್ ಡಿಪೆಂಡ್ಸ್. ನೋಡಿ ನಮ್ಮ ಒಂದು ಮೈಂಡ್ ಸೆಟ್ ಹೆಂಗೆ, ಚೈನಾ ಅವರ ಒಂದು ಮೈಂಡ್ ಸೆಟ್ ಹೆಂಗೆ ಅಂತ ಅಂದ್ಬಿಟ್ಟು. ಓಪನ್ ಎಐನ CEO ಸ್ಯಾಮ್ ಆಲ್ಟ್ಮನ್ ಅವರು ನಮ್ಮ ಭಾರತಕ್ಕೆ ಬಂದು ನಮ್ಮ ಭಾರತದವ್ರಿಗೆ ಚಾಲೆಂಜ್ನ ಮಾಡ್ತಾರೆ ಅಂತ ಅಂದರೆ, ಭಾರತದವರು ಚಾಟ್ ಜಿಪಿಟಿ ಅಷ್ಟು ಪವರ್ಫುಲ್ ಒಂದು ಎಐ ಮಾಡಲ್ನ ಡೆವಲಪ್ ಮಾಡೋಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಬಟ್ ನಾವೇನು ಮಾಡಿದ್ವಿ, ಆ ಒಂದು ಇದನ್ನ ತೊಗೊಂಡು ವಿಡಿಯೋನ ತೊಗೊಂಡು ಜಸ್ಟ್ ಟ್ವೀಟ್ನ ಮಾಡಿದ್ವಿ, ಸ್ಯಾಮ್ ಆಲ್ಟ್ಮನ್ಗೆ ರೊಚ್ಚಿಗೆದ್ದು ಬೈದ್ವಿ. ಬಟ್ ಡೆವಲಪ್ ಮಾಡಿದ್ವಾ, ಸೋ ಕಾಲ್ಡ್ ಕಂಪ್ನೀಸ್ಗಳು ನಾವು ಡೆವಲಪ್ ಮಾಡ್ತೀವಿ ಅಂತ ಜಸ್ಟ್ ಟ್ವೀಟ್ನ ಮಾಡಿದ್ರು, ಅದು ಟ್ವೀಟಾಗೆ ಉಳಿದೋಯ್ತು, ಏನೂ ಕೂಡ ಡೆವಲಪ್ ಆಗೇ ಇಲ್ಲ. ಹೇಳ್ತೀನಿ, ನಮ್ಮ ಭಾರತದಲ್ಲಿ ಎಷ್ಟೊಂದು ಕಂಪ್ನೀಸ್ಗಳಿಗೆ ಯೂನಿಕಾರ್ನ್ ಆಗಿದೆ ಅಂತ ಅಂದ್ಬಿಟ್ಟು, ಬಟ್ ಬರೀ ಡೆಲಿವರಿ ಆ್ಯಪ್ಸ್ಗಳಿಂದ ನಮ್ಮ ದೇಶನ ಡೆವಲಪ್ ಮಾಡೋಕ್ಕಾಗಲ್ಲ ಬಾಸ್, ಅರ್ಥ ಮಾಡ್ಕೊಬೇಕು ನೀವು. 2000 ಇಸ್ವಿಯಲ್ಲಿ ಈ ಒಂದು ಇಂಟರ್ನೆಟ್ ಬೂಮ್ನ ನಾವು ಮಿಸ್ನ ಮಾಡ್ಕೊಂಡ್ವಿ. ಬಟ್ ಈಗ ನೋಡಿ ಎಷ್ಟು ಹಿಂದೆ ಇದೀವಿ ನಾವು ಅಂತ ಅಂದ್ಬಿಟ್ಟು. ಬಟ್ ಈಗ ನಮಗೆ ಸಿಕ್ಕಾಪಟ್ಟೆ ಚಾನ್ಸ್ ಇದೆ ಈ ಒಂದು ಎಐ ಜಗತ್ತಲ್ಲಿ ಇಡೀ ಜಗತ್ತಿಗೆ ಟಕ್ಕರ್ ಕೊಡೋದಕ್ಕೆ. ಆದಷ್ಟು ಬೇಗ ನಾವು ಆ್ಯಕ್ಟ್ನ ಮಾಡಬೇಕು. ಬರೀ ಡೆಲಿವರಿ ಆ್ಯಪ್ಸ್ಗಳನ್ನ ಮಾಡ್ಕೊಂಡು ಅದನ್ನು ನಾವು ಯೂನಿಕಾರ್ನ್ಸ್ ಮಾಡ್ಕೊಂಡ್ರೆ ನಮ್ಮ ದೇಶ ನಿಜವಾಗ್ಲೂ ಉದ್ಧಾರ ಆಗೋದಿಲ್ಲ. ಇಲ್ಲಿ ಯಾರಿಗೂ ಕೂಡ 10 ನಿಮಿಷಕ್ಕೆ ಹೋಗಿ ಬಾಳೆಹಣ್ಣು ಬಿರಿಯಾನಿ ಕೊಳ್ಳಿಲ್ಲ ಅಂತಂದರೆ ಅವ್ರಿಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ದಯವಿಟ್ಟು
ಕಂಪ್ನೀಸ್ಗಳು ಯಾರ್ಯಾರು ಯೂನಿಕಾರ್ನ್ಸ್ಗಳು ಡೆವಲಪ್ ಮಾಡ್ತಾ ಇದ್ದೀರಾ, ಈ ಒಂದು ಕಂಪ್ನೀಸ್ಗಳ ಮೇಲೆ ನೀವು ನಿಮ್ಮ ಒಂದು ಡೆವಲಪ್ಮೆಂಟ್ನ ಕಣ್ಣಾಡಿಸಿ. ನಿಜವಾಗ್ಲೂ ನಾವು ಈ ಒಂದು ಬೂಮ್ನ ಮಿಸ್ ಮಾಡ್ಕೊಂಡ್ರೆ ನನ್ನ ಪ್ರಕಾರ ನಾವು ನೆಕ್ಸ್ಟ್ ಇನ್ನ ಒಂದು 20 ವರ್ಷ ಹಿಂದೆ ಉಳಿದು ಬಿಡ್ತೀವಿ. ಬೇರೆ ದೇಶಕ್ಕೆ ಉಳಿಸ್ಕೊಂಡ್ರೆ ನಮ್ಮ ದೇಶದಲ್ಲಿ ಈಗ ಮ್ಯಾನ್ ಪವರ್ ಇದೆ, ದುಡ್ಡಿದೆ, ಇನ್ಫ್ರಾಸ್ಟ್ರಕ್ಚರ್ ಇದೆ, ಎಲ್ಲ ಇದೆ. ದಯವಿಟ್ಟು ಪೊಲಿಟಿಕ್ಸ್ಗೆ ಇನ್ವಾಲ್ವ್ ಆಗ್ದಿರಾ ನಮ್ಮ ದೇಶನ ಮುಂದೆ ಬೆಳೆಯೋದಕ್ಕೆ ನೋಡ್ತಾ ಈ ಒಂದು AI ಬೂಮ್ನ ನಾವು ಮಿಸ್ನ ಮಾಡ್ಕೊಬಾರ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ, ಚೈನಾ ಅವರ ಒಂದು ಇಂಟೆನ್ಷನ್ ಏನೇ ಇರಲಿ, ಅವರ ಒಂದು ಕಾನ್ಸ್ಪಿರಸಿ ಏನೇ ಇಟ್ಕೊಂಡು ಲಾಂಚ್ನ ಮಾಡಿರಲಿ, ಜನರಿಗೇನು ಕೂಡ ಮ್ಯಾಟರ್ ಆಗೋದಿಲ್ಲ. ಜನರಿಗೇನು ಇಟ್ಸ್ ಪವರ್ಫುಲ್ ಆ್ಯಂಡ್ ಇಟ್ಸ್ ಫ್ರೀ, ಜನರಿಗೆ ಇಷ್ಟೇ ಮ್ಯಾಟರ್ ಆಗೋದು. ನಾವು ಪ್ರತಿ ತಿಂಗಳು 10,000 ಖರ್ಚು ಮಾಡಿ ಸಿಗೋ ಆನ್ಸರ್ಸ್ಗಳು ಈ ಒಂದು ಚಾಟ್‌ಬೋಟಲ್ಲಿ ಫ್ರೀಯಾಗಿ ಸಿಗ್ತಾ ಇದೆ. ಜನರಿಗೆ ಇಷ್ಟೇ ಮ್ಯಾಟರ್ ಆಗೋದು. ಓಪನ್ ಏನು ಕೂಡ ಸಾಧ್ಯ ಅಲ್ಲ, ಯಾವುದೇ ಒಂದು ಕಂಪ್ನೀಸ್ಗಳು ಎಸ್ಪೆಷಲಿ ಟೆಕ್ ಕಂಪ್ನೀಸ್ಗಳು ಸಾಧ್ಯ ಅಲ್ಲ. ಅವರಿಂದನೂ ಕೂಡ ಎಷ್ಟೊಂದು ಕಾನ್ಸ್ಪಿರಸಿಸ್ಗಳು ಇದ್ದೇ ಇರುತ್ತೆ. ಇವಾಗ ಅವೆಲ್ಲ ಏನು ಮ್ಯಾಟ್ರ್ ಆಗಲ್ಲ. ಪ್ರೈವೇಸಿ ಜನರಿಗೆ ಏನಿಲ್ಲ, ನನಗೆ ಒಂದು ಪವರ್ಫುಲ್ ಬೇಕು, ನಾನು ಕಾಂಪಿಟೇಷನ್ ತಕ್ಕನಾಗಿ ನಾನು ಮುಂದೆ ಇರಬೇಕು ಅಷ್ಟೇ. ಓಕೆನಾ? ಸೊ ನನ್ನ ಪ್ರಕಾರ ಈ ಒಂದು ಡೀಪ್ ಸೀಕು ಎಷ್ಟೊಂದು AI ಟೆಕ್ ಗೀಕ್ಸ್ಗಳಿಗೆ ಒಂದು ಹೊಸ ಡೋರ್ನ ಓಪನ್ ಮಾಡಿದೆ ಅಂತಲೇ ಹೇಳ್ಬೋದು. ಇವಾಗ ಅವ್ರಿಗೆ ಒಂದು ನಂಬಿಕೆ ಬಂದಿರುತ್ತೆ, ಓಕೆ ಯಾರು ಬೇಕಾದರೂ ಕೂಡ ಒಂದು ಫ್ರ್ಯಾಕ್ಷನ್ ಆಫ್ ಅಮೌಂಟಲ್ಲಿ ನಾವು ಡೆವಲಪ್ನ ಮಾಡ್ಬೋದು ಅಂತ ಒಂದು ಅವರ ಒಂದು ಕನಸುಗೂ ಆಸೆಗಳು ಸ್ವಲ್ಪ ಇವಾಗ ಜಾಸ್ತಿ ಆಗಿರುತ್ತೆ. ಇದು ಒಳ್ಳೆಯದಂತ ಹೇಳ್ಬೋದು.